ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ರೆಸಿಪಿ ಹೇಳ್ತಾ ಇದ್ದೀನಿ. ಇದಂತೂ ಟೀ ಟೈಮ್ ಸ್ನ್ಯಾಕ್ಸ್ಗೆ ಮಾಡಿದಂಥ ರೆಸಿಪಿ. ಮತ್ತು ಇದನ್ನು ನೀವು 15 ಡೇಸ್ ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಕ್ವಿಕ್ ಮತ್ತು ಈಸಿಯಾಗಿ ನಾವು ಮಾಡ್ಕೋಬೋದು. ಇದು ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಇದಕ್ಕೆ ನಾನು ಬಳಸೋ ಇಂಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವ್ರಿ. ನೋಡ್ರಿ, ಈಗ ನಾನು ಒಂದು ಬೌಲ್ಗೆ ಒಂದು ಸ್ಮಾಲ್ ಆನಿಯನನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. 2 ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಹಸಿ ಶುಂಠಿ ಫ್ಲೇವರ್ಗಾಗಿ ನಾನು ಕಟ್ ಮಾಡಿ ಹಾಕತ್ತೀನಿ ರೀ. ನೀವು ಇದನ್ನು ಗ್ರೇಟ್ ಮಾಡಿನೂ ಹಾಕ್ಬೋದು. 1 ಬಟ್ಲಾಗಷ್ಟು ಮೈದಾನು ತೊಗೊಂಡಿದ್ದೀನಿ ರೀ. ಯಾವ ಬಟ್ಲೆ ಮೈದಾ ತೊಗೊಂಡಿನಲ್ರಿ ಅದೇ 1 ಬಟ್ಲೆ ಅಕ್ಕಿ ಹಿಟ್ಟು, ಹಿಟ್ಟಿನ ಅರ್ಧದಷ್ಟು ಸಣ್ಣ ರವೆ. ಇದನ್ನು ಈಗ ಸ್ವಲ್ಪ ಈ ರೀತಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 2 ಸ್ಪೂನಾಗಷ್ಟು ಬಿಸಿ ಎಣ್ಣೆಯನ್ನು ಕಾಯಿಸಿ ಹಾಕ್ತಾ ಇದ್ದೀನಿ ರೀ. ನೋಡ್ರಿ, ಈ ಥರ ಎಣ್ಣೆ ಕಾಯಿಸಿ ಹಾಕಿದಾಗ ಬಬಲ್ಸ್ ಬರ್ಬೇಕ್ರಿ, ಅಂದರೆ ಇದು ಪರ್ಫೆಕ್ಟಾಗಿ ಕೈದಂದಂಗೆ ರೀ. ಇದನ್ನು ಈಗ ಸ್ಪೂನಿಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಇದು ತುಂಬ ಬಿಸಿಯಾಗಿರ್ತದೆ. ಇದಕ್ಕೆ ನಾನು ಕಟ್ ಮಾಡಿ ತೊಳೆದು ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಇದು ಈರುಳ್ಳಿ ಉಪ್ಪು ಇದ್ರೊಳಗೆ ಸ್ವಲ್ಪ ಆಲ್ರೆಡಿನೇ ನೀರು ಬಿಟ್ಟಿರ್ತದೆ ರೀ. ನೋಡ್ರಿ, ಈ ಥರ ಹಿಟ್ಟು ಬೈಂಡ್ ಆಗ್ಬೇಕ್ರಿ. ಅಂದ್ರೆ ಇದಕ್ಕೆ ನಾವು ಹಾಕಿದ ಆಯಿಲನ್ನು ಕರೆಕ್ಟಾಗಿ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ್ರಿ. ಇದು ನೀರು ಜಾಸ್ತಿ ಹಿಡ್ಸಲ್ರಿ, ಅದಕ್ಕೆ 1 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿ ನಾವು ಕರೆಕ್ಟಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕ್ರಿ. ನೋಡ್ರಿ, ಈ ಥರ ನಾನು ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಂಡೇನ್ರಿ. ಹಿಟ್ಟು ತುಂಬಾ ಗಟ್ಟಿನೂ ಆಗಿಲ್ರಿ, ತುಂಬಾ ಸಾಫ್ಟು ಆಗಿಲ್ರಿ. ಈಗ ನಾನು ಈ ರೀತಿ ಒಂದು ಆಯಿಲ್ ಪ್ಯಾಕೆಟನ್ನು ಪೇಪರನ್ನು ತಗೊಂಡು ಈ ರೀತಿ ರೌಂಡಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ. ಇದ್ರ ಮೇಲೆ ತಡ್ತೀನಿ ರೀ. ನೀವು ಬೇಕಂದ್ರೆ ಬಟರ್ ಪೇಪರ್ನು ಯೂಸ್ ಮಾಡ್ಬೋದು. ನೋಡಿರಿ, ಸ್ವಲ್ಪ ಸ್ಮಾಲ್ ಬಾಲ್ ಸೈಜ್ಡನ್ನು ತೊಗೊಂಡಿನಿ. ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡತ್ತೀನಿ ರೀ. ಈ ರೀತಿ ಕೈಯಿಂದ ತಡ್ತಾ ಇದ್ದೀನಿ ರೀ. ನೋಡ್ರಿ, ತುಂಬಾ ತೆಳುವಾಗಿರಬಾರ್ದು ಮತ್ತು ತುಂಬಾ ದಪ್ಪನೂ ಇರಬಾರ್ದು ರೀ. ಆ ರೀತಿ ಇದನ್ನು ತಟ್ಟಬೇಕು. ನಿಮಗೆ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದು ತಿನ್ನಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೋಡ್ರಿ, ಈಗ ನಾನು ಎಣ್ಣೆ ಕಾಯಿಸಿ ಇಟ್ಕೊಂಡಿದ್ದೀನಿ ರೀ. ಈಗ ಎಣ್ಣೆ ಕಾಯ್ದದ್ರಿ. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ ರೀ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡೋಣ್ರಿ. ಇದಕ್ಕೆ ನಾವು ಯಾವುದೇ ರೀತಿ ಸೋಡಾ ಏನೋ ಯೂಸ್ ಮಾಡಿಲ್ಲ. ಇದು ತಿನ್ನಕ್ಕೆ ತುಂಬಾ ಕ್ರಿಸ್ಪಿಯಾಗಿರ್ತದೆ ರೀ.
ಮತ್ತು ಕಡಿಮೆ ಆಯಿಲನ್ನೇ ಅಬ್ಸಾರ್ಬ್ ಮಾಡ್ತದ್ರಿ. ನೋಡಿರಿ ಇದು ಪರ್ಫೆಕ್ಟಾಗಿ ಗೋಲ್ಡನ್ ಕಲರ್ ಆಗಿ ಇದು ಫ್ರೈ ಆಗ್ಯದ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.